ಈಗ ದಿನಾಂಕ 23ನೇ ತಾರೀಕಿಗೆ ನಿನ್ನೆ ಸಂಜೆ ಕಾರಟಗ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಅದು FIR ಪ್ರಕಾರ ಸಾರಾಂಶ ಏನಾದರೆ ಅದರಲ್ಲಿ ಒಂದು ಯುವತಿ ಆರೋಪಿನಾದ ಅಲ್ತಾಫ್ ಸುಮಾರು 3 ತಿಂಗಳಿಂದ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಇತ್ತು. ಮತ್ತು ಮೊದಲೇ ಕೂಡ ದ ಅಕ್ಯೂಸ್ ಅಲ್ತಾಫ್ ಅವರು ಮನೆ ವಿಕ್ಟಿಮ್ ತಂದೆ ಜೊತೆ ಕೂಡ ಸುಮಾರು ವರ್ಷದಿಂದ ಪರಿಚಯ ಕೂಡ ಇತ್ತು. ಸೊ ನಿನ್ನೆ ಮಧ್ಯಾಹ್ನದಲ್ಲಿ ಅವರು ಪರಿಚಯ ಮೇಲೆ ಇನ್ನು ಹಿಂದೆ ಏನು ಪರಿಚಯ ಇತ್ತೆ ಮತ್ತು ಅವನು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಪರಿಚಯ ಮೇಲೆ ಅವನು ಹುಡುಗಿಗೆ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದರು. ಮತ್ತು ಹೋಗುವಾಗ ಅವರು ಬಿಯರ್ ಬೋತಲ್ ಕೂಡ ಅವನ ಫ್ರೆಂಡ್ FIR ಪ್ರಕಾರ ಇಬ್ಬರು ಫ್ರೆಂಡ್ ಬಂದಾಗ ಬಿಯರ್ ಕೂಡ ಕೊಟ್ಟಿದ್ದರು. ಅಲ್ಲಿ ಹೋಗ್ಕೊಂಡು ಅಲ್ಲಿ ನಂತರ ಅಲ್ತಾಫ್ ಡ್ರಿಂಕ್ಸ್ನಲ್ಲಿ ಏನದು ಡ್ರಗ್ಸ್ ಏನದು ಮಿಕ್ಸ್ ಮಾಡಿಕೊಂಡು ಹುಡುಗಿಗೆ ವಿಕ್ಟಿಮ್ಗೆ ಕೊಟ್ಟಿದ್ದರು. ಅದು ಅದೇ ಟೈಮ್ನಲ್ಲಿ ಅದು ಸ್ವಲ್ಪ ಇದು ಆಗಿದೆ ಆ್ಯಂಡ್ ಅನ್ಕಾನ್ಷಿಯಸ್ ಸ್ಟೇಟ್ನಲ್ಲಿತ್ತು ಆ್ಯಂಡ್ ಮತ್ತೆ ಅದಕ್ಕೆ ಅತ್ಯಾಚಾರ ಕೂಡ ಮಾಡಿದರು. ಆದಮೇಲೆ ಅವರು ಸಂಜೆ 5:05ವರೆಗೆ ಮನೆಗೆ ಹುಡುಗಿಗೆ ಅದು ಅಕ್ಯೂಸ್ ಬಿಟ್ಟಿದ್ದರು. ಸೊ ಆ ಟೈಮ್ನಲ್ಲಿ ಅದು ಮಿತ್ರಿ ಮಾಹಿತಿ ಬಂದಾಗ ನಮ್ಮವರು ಅಲ್ಲಿ ಸ್ಪಾಟ್ ಹೋಗಿ ಕೇಸ್ ರಿಜಿಸ್ಟರ್ ಕೂಡ ಮಾಡಲಾಗಿದೆ. ಅದರಲ್ಲಿ ಅಬ್ಡಕ್ಷನ್ ಮತ್ತು ರೇಪ್ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ತನಿಖೆಯಲ್ಲಿ ಕೂಡ ಇದೆ. ಈಗಾಗಲೇ ಆಲ್ರೆಡಿ ಅಕ್ಯೂಸ್ ಅಲ್ತಾಫ್ ಸೆಕ್ಯೂರ್ ಆಗಿದೆ. ಅದು ನಾನು ಎಂಕ್ವೈರಿ ನಮ್ಮವರು ಮಾಡ್ತಾಯಿದ್ದರು. ಡ್ರಗ್ಸ್ ಎಲ್ಲಿಂದ ತಂದಿದ್ರು, ಹೆಂಗೆ ತಂದಿದ್ರು ಎಲ್ಲ ಎಂಕ್ವೈರಿ ನಡೀತಾ ಇದೆ. ಮತ್ತು ಅದರ ಜೊತೆಗೆ ಒಂದು ಯಾರು ಬಿಯರ್ ಕೊಟ್ಟಿದ್ದರೋ ಅದು ಕೂಡ ಡಿಟೇನ್ ಆಗಿದೆ. ಅದು ಕೂಡ ನಮ್ಮವರು ಎಂಕ್ವೈರಿ ಮಾಡ್ತಾಯಿದ್ದಾರೆ. ಬ್ಲೇಮ್ ಪ್ರಕಾರ FIR ಪ್ರಕಾರ ಅಲ್ತಾಫ್ ಮೇನ್ ಪರ್ಸನ್ ಅವ್ರನ್ನ ಅತ್ಯಾಚಾರ ಮಾಡಿದ್ರು. ಇಬ್ಬರು ಜನ ಕಂಪ್ಲೇಂಟ್ ಪ್ರಕಾರ ಬಿಯರ್ ಪರ್ಚೇಸ್ ಮಾಡಿಕೊಂಡು ಕೊಟ್ಟರು. ಸೊ ಅದು ಯಾರು ಒಂದು ಜನ ಆಲ್ರೆಡಿ ಡಿಟೇನ್ ಆಗಿದೆ, ಇನ್ನೊಂದು ಯಾರು ಜನ ಇದೆ ನಾನು ಎಂಕ್ವೈರಿನಲ್ಲಿ ಮಾಡಿಸ್ತೀನಿ. ಅದು ಒಬ್ಬನೇ ಬಂದಿದ್ದರು ಮತ್ತು ಅಥವಾ ಬೇರೆ ಜನ ಬಂದಿರೋ ಅದು ಎಂಕ್ವೈರಿ ಸ್ಟೇಜ್ನಲ್ಲಿದೆ. ಬಟ್ ಹಿಂದೂ ಸಂಘಟನೆಗಳು ಮಾಡ್ತಿರೋದು ಒಬ್ಬನೇ ಮಾಡಿರೋದಲ್ಲ, ಗ್ಯಾಂಗ್ ರೇಪ್ ಆಗಿದೆ ಅನ್ನೋದನ್ನು ಒಂದು ಆರೋಪ. FIR ಪ್ರಕಾರ FIR ನೋಡಿದರೆ ಗ್ಯಾಂಗ್ ರೇಪ್ ಇಂಗ್ರೀಡಿಯೆಂಟ್ಸ್ ಬೇರೆ ಇದೆ. ಬಟ್ FIR ನೋಡುವಾಗ ಅದರಲ್ಲಿ ಅದು ಅತ್ಯಾಚಾರ ಪ್ರಕರಣ ಅದು ಮಾಡಿದರು ಅಲ್ತಾಫ್ ಅದ್ರ ಬಗ್ಗೆ ಹೇಳ್ತಾ ಇದ್ರು. ಬಟ್ ಹುಡುಗಿಗೆ ಸ್ಟೇಟ್ಮೆಂಟ್ ಕೂಡ ಈಗ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಸ್ಥಿತಿನಲ್ಲಿ ಇಲ್ಲ. ಸೊ ದ ವಿಕ್ಟಿಮ್ ಸ್ಟೇಟ್ಮೆಂಟ್ ಆದಮೇಲೆ ಅದು ಗೊತ್ತಾಗುತ್ತೆ. ಸೊ ದ್ಯಾಟ್ ಅಗೇನ್ ವಿ ಕೆನಾಟ್, ಬಿಕಾಸ್ ಡಾಕ್ಟರ್ಗೆ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ಡಾಕ್ಟರ್ ಅವರು ಈಗ ತುಂಬ ವಿಕ್ಟಿಮ್ ಆ್ಯಂಕ್ಷಿಯಸ್ ಸ್ಟೇಟ್ನಲ್ಲಿದೆ ಆ್ಯಂಡ್ ಅದು ಸ್ಟೇಬಲ್ ಆದಮೇಲೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಅದು ಆ ಟೈಮಲ್ಲಿ ನನಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ಬಟ್ ನಲ್ಲಿ ಇದೆ ಈಗ ನಾನು ಜಸ್ಟ್ ಎಂಕ್ವೈರಿ ಮಾಡ್ತಾ ಇದ್ದೇನೆ ಈಗ. ಬಟ್ ಇಟ್ ಈಸ್ ಸಮ್ ಈಗ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂದಿಲ್ಲ. KMCನಲ್ಲಿ ವಿಕ್ಟಿಮ್ ಈಸ್ ಅಡ್ಮಿಟೆಡ್. ಸೊ ಅದು ಬಂದಾದಮೇಲೆ ಅವರು ಯಾವ ಥರ ಡ್ರಗ್ಸ್ ಇದೆ ಗೊತ್ತಾಗುತ್ತೆ. ಮತ್ತು ಅವರು ಎಲ್ಲಿಂದ ತಂದಿದ್ದಾರೆ ಅವರು ಕೂಡ ಎಂಕ್ವೈರಿನಲ್ಲಿ ಅದು ಗೊತ್ತಾಗುತ್ತೆ. ಬಂದ ತಕ್ಷಣ ನಿಮಗೆ ಮಾಹಿತಿ ಕೊಡ್ತೀನಿ. ಏನು ಪೆಡ್ಲರ್ ಅದು ವಿ ಕೆನಾಟ್ ಸೇ ರೈಟ್ ನೌ. ಬಟ್ ಯಾವುದೇ ಕಾರಣಕ್ಕೆ ರೂಲ್ ಔಟ್ ಮಾಡೋಕ್ಕೆ ಏನದು ಆಗಲ್ಲ. ಇಲ್ಲ ತನಿಖೆಯಲ್ಲಿ ಅದು ಕೂಡ ಗೊತ್ತಾಗುತ್ತೆ. ಯಾರನ್ನು ಪೆಡ್ಲರ್ ಕೊಟ್ಟಿದ್ದರು, ಎಲ್ಲಿಂದ ತಂದಿದ್ದರು ಅದು ಕೂಡ ತನಿಖೆನಲ್ಲೇ ಬರುತ್ತೆ. ಯಾವುದು ಇದು ಇನ್ಸಿಡೆಂಟ್ ಆಗಿದೆ ಆ ವೆಹಿಕಲ್ ಕೂಡ ಸೀಸ್ ಆಗಿದೆ. ಮತ್ತು ಬಿಯರ್ ಯಾವ ವೆಹಿಕಲ್ನಿಂದ ತಂದಿದ್ದರು ಅದು ಕೂಡ ಸೀಸ್ ಆಗಿದೆ. ಸ್ಟೇಬಲ್ ಇದೆ. ಸೊ ಶಿ ಈಸ್ ಔಟ್ ಆಫ್ ಡೇಂಜರ್, ಶಿ ಈಸ್ ಸ್ಟೇಬಲ್. ಬಟ್ ಓನ್ಲಿ ಬಿಕಾಸ್ ಅವರು ಸ್ಥಿತಿನಲ್ಲಿ ಇಲ್ಲ ಅದು ಸ್ಟೇಟ್ಮೆಂಟ್ ಕೊಡಲಿಕ್ಕೆ. ಸೊ ಮತ್ತು ಅದು ಒನ್ಸ್ ಡಾಕ್ಟರ್ ಗಿವ್ಸ್ ಗ್ರೀನ್ ಸಿಗ್ನಲ್ ಕ್ಲಿಯರೆನ್ಸ್ ಆದಮೇಲೆ 164 ಸ್ಟೇಟ್ಮೆಂಟ್ ಕೋರ್ಟ್ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಕೊಂಡು ಅಲ್ಲಿಂದ ಕೊಡುತ್ತೆ. ಇಲ್ಲ, ಕರಾವಳಿ ಭಾಗದಾಗ ಇತ್ತೀಚೆಗೆ ಜಾಸ್ತಿ ಡ್ರಗ್ಸ್ ಹಾವಳಿ ಜಾಸ್ತಿ ಆಗ್ತಿದೆ ಸರ್. ಯಾಕೆ ಕಠಿಣ ಆಮೇಲೆ ಇನ್ನೊಂದು ಕೇಸ್ ಇತ್ತು ಅಂತ ಹೇಳಿ ಮೊದಲು ಕೇಸ್ ಇತ್ತು. ಅದು ಯಾವುದು ಅಕ್ಯೂಸ್ ಮೇಲೆ ಅದು ವೆರಿಫೈ ಮತ್ತು ಮಣಿಪಾಲ್ನಲ್ಲಿ ಆಲ್ರೆಡಿ ಸುಮಾರು ಕೇಸ್ ರಿಜಿಸ್ಟರ್ ನಮ್ಮವರು ಮಾಡ್ತಾ ಇದ್ದರು. ಕನ್ಸಂಪ್ಷನ್ ಕೇಸು ಸಿಕ್ಕಾಪಟ್ಟೆ ಕೇಸ್ ರಿಜಿಸ್ಟರ್ ಕೂಡ ಆಗಿದೆ. ಮತ್ತು SP ಅವರು ಸುಮಾರು ಕಡೆ ರೇಡ್ ಕೂಡ ಮಾಡ್ತಾಯಿದ್ರು.
ಸೊ ವಿ ಆರ್ ಟ್ರೈಂಗ್ ಟು ಡೂ ಅವರ್ ವಾಟ್ ಎವರ್ ದ ಬೆಸ್ಟ್ ವಿ ಆರ್ ಡೂಯಿಂಗ್. ಮತ್ತು ಅವೇರ್ನೆಸ್ ಜನರೇಷನ್ ಕೂಡ ನಾವು ಮಾಡ್ತೇವೆ. ಪೊಲೀಸ್ ತನಿಖೆ ಆಗ್ತಾ ಇದೆ ಸರ್, ಆದರೆ ಬೇರೆ ಬೇರೆ ಊರಿಂದ ಬರ್ತಾ ಇರುವವರು ಇವರನ್ನ ಟಾರ್ಗೆಟ್ ಮಾಡಿಕೊಂಡು ಒಂದು ಡ್ರಗ್ಸ್ ಇದು ಮಾಡ್ತಾ ಇದ್ದಾರೆ, ಸಪ್ಲೈ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಅವರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಪೊಲೀಸ್ನವರು ಅವರು ಡ್ಯೂಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಕ್ರಮ ಆಗ್ತದೆ, ಕಠಿಣ ಕ್ರಮ? ವಿಲ್ ಟೇಕ್ ಕೇರ್. ವೆನೆವರ್ ಈ ಥರ ಮಾಹಿತಿ ಬಂದಾಗ ಈ ಥರ ಏನೋ ಸುದ್ದಿ ಬಂದಾಗ ನಮ್ಮವರು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಳ್ತಾ ಇದ್ದಾರೆ. ನೀವು ಕೂಡ ಹೇಳ್ತಾ ಇದ್ದಾರೆ, ಈಗ ಅದು ತೊಗೊಳ್ತಾ ಇದ್ದಾರೆ. ಅದು ಮತ್ತೆ ಮುಂದೆ ಹೆಚ್ಚಿಗೆ ಮಾಡ್ತೀನಿ ಈಗ. ಮತ್ತು ಮೇನ್ ಇಸ್ ದ ಅವೇರ್ನೆಸ್. ಪೀಪಲ್ ಶುಡ್ ಆಲ್ಸೋ ಲೈಕ್ ಸ್ಟೂಡೆಂಟ್ಸ್ ಕೂಡ ಕಾಲೇಜ್ ಮಕ್ಕಳು ಇಲ್ಲಿ ಎಲ್ಲ ಎಜುಕೇಷನ್ ಹಬ್ ಇದೆ, ಅಲ್ಲಿ ದೇ ಶುಡ್ ಆಲ್ಸೋ ದಟ್ ಅವೇರ್ನೆಸ್ ಜನರೇಷನ್. ನಮ್ಮವರು ಕೂಡ ಆಫೀಸಲ್ಲಿ ಹೋಗ್ಕೊಂಡು ಪ್ರತಿ ತಿಂಗಳ ಕಾಲೇಜ್ ಸ್ಕೂಲ್ ಮಕ್ಕಳಿಗೆ ಅಲ್ಲಿಗೆ ಕೂಡ ನಮ್ಮವರು ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು.